ಇನ್ನು ಜಾತಿ ಗಣತಿಗೆ ತಡೆ ಕೊಡುವುದಕ್ಕೆ ಹೈಕೋರ್ಟ್ ನಕಾರ ತೋರಿದೆ. ಸಮೀಕ್ಷೆಗೆ ತಡೆಯನ್ನ ಕೊಟ್ಟಿಲ್ಲ ಹೈಕೋರ್ಟ್, ಮಧ್ಯಂತರ ಆದೇಶ ಕೊಟ್ಟಿದೆ. ಹಾಗೆ ಡಿಸೆಂಬರ್ 2ನೇ ವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಬಟ್ ಈ ನಡುವೆ ಕೆಲವೊಂದು ಸೂಚನೆಯನ್ನ ಕೊಟ್ಟಿದೆ. ಜಾತಿ ಗಣತಿ ನಡೆಸುವವರಿಗೆ ಕೆಲ ಸೂಚನೆಗಳನ್ನ ಹೈಕೋರ್ಟ್ ನೀಡಿದೆ, ಷರತ್ತುಗಳನ್ನ ವಿಧಿಸಿದೆ. ಬಟ್ ತಡೆಯನ್ನ ಕೊಟ್ಟಿಲ್ಲ. ಜಾತಿ ಗಣತಿ ಈಗಾಗಲೇ ನಡೀತಾ ಇದೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿಗೆ ತಡೆ ಇಲ್ಲ. ಬಟ್ ವಿಶೇಷ ಸೂಚನೆಯನ್ನ ಕೊಟ್ಟಿದೆ, ಕೆಲ ಷರತ್ತನ್ನ ವಿಧಿಸಿದೆ ಹೈಕೋರ್ಟ್ ವಿಭಾಗೀಯ ಪೀಠ. ಏನೇನದು ನೋಡೋದಾದ್ರೆ, ದತ್ತಾಂಶ ಸರ್ಕಾರ ಸೇರಿ ಯಾರಿಗೂ ಕೂಡ ಬಹಿರಂಗಪಡಿಸಬಾರದು. ದತ್ತಾಂಶದ ಗೌಪ್ಯತೆಯನ್ನ ಆಯೋಗ ರಕ್ಷಣೆ ಮಾಡಬೇಕು. ಹಾಗೆ 3ನೇ ಷರತ್ತು, ಜನ ಸ್ವಯಂ ಪ್ರೇರಣೆಯಿಂದ ಮಾಹಿತಿ ಕೊಟ್ರೆ ಮಾತ್ರ ಪಡಿಬೇಕು. ಇನ್ನೊಂದು ಷರತ್ತು, ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅಂತ. ಹಾಗೆ ಮಾಹಿತಿ ನೀಡುವಂತೆ ಯಾವುದೇ ಒತ್ತಡವನ್ನ ಹಾಕಬಾರದು. ಜೊತೆಗೆ ಆಯೋಗವನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ದತ್ತಾಂಶ ಸಿಗೋ ಹಾಗಿಲ್ಲ. ದತ್ತಾಂಶದ ಗೌಪ್ಯತೆಯ ಸಂಬಂಧ ಪ್ರಮಾಣ ಪತ್ರ ಸಲ್ಲಿಸೋದಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಷರತ್ತನ್ನ ವಿಧಿಸಿದೆ. ಹಾಗೆ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಬಟ್ ಈ ಜಾತಿ ಗಣತಿಗೆ ತಡೆ ಇಲ್ಲ. ಕೊಟ್ಟಿರುವಂತಹ ಷರತ್ತು ಸಾರ್ವಜನಿಕರ ಗಮನಕ್ಕೂ ಕೂಡ ಬರಬೇಕು. ನಿಮ್ಗೆ ಯಾರಿಗೂ ಕೂಡ ಯಾವುದೇ ಒತ್ತಡ ಇಲ್ಲ. ಹಾಗೆ ಅಲ್ಲಿ ಆಯ್ಕೆಗಳಿರೋದನ್ನು ಕೂಡ ನಾವು ಗಮನಿಸಬಹುದು. ಆಯ್ಕೆನಲ್ಲಿನೂ ಇದೆ, ನನಗೆ ಗೊತ್ತಿಲ್ಲ ಅಂತಾನು ನೀವು ಹೇಳ್ಬೋದು, ಇಲ್ಲ ಇಷ್ಟ ಇಲ್ಲ ಅನ್ನುವಂಥ ಆಪ್ಷನ್ಸ್ಗಳು ಇದೆ, ತಿಳಿಸೋದಿಲ್ಲ ಅನ್ನೋದಾಗಿಯೂ ಇದೆ. ಸೊ ಅವುಗಳನ್ನ ರಿಜಿಸ್ಟರ್ ಮಾಡ್ಕೋಬಹುದು.